ಹಾಯ್ ಎವ್ರಿವಾನ್, ದಿಸ್ ಈಸ್ ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇವರು ನಮ್ಮ ಪಕ್ಕದ ಮನೆ ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ರು. ನಾನು ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂತ ಶುರು ಮಾಡಿದ ತಕ್ಷಣ ಹೊರಗಡೆ ಆಟ ಆಡ್ತಾಯಿದ್ರು. ಅದನ್ನು ಒಂದು 5 ನಿಮಿಷ ನೋಡಿಬಿಟ್ಟು ಅಡುಗೆ ಮಾಡಬೇಕು ಅಂತ ವಾಪಸ್ ಬಂದೆ. ಬೆಳಗ್ಗೆ ಎಲ್ಲ ಕೆಲಸನ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಇವತ್ತು ಮಧ್ಯಾಹ್ನಕ್ಕೆ ಬೇಳೆ ಸಾರು ಮಾಡಬೇಕು ಅಂತ ತರಕಾರಿನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ವಾಯ್ಸ್ ಕೊಡೋದ್ರಿಂದ ಹೇಗಿದೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡೋ ಪ್ರಯತ್ನದಲ್ಲಿ ಇರ್ತೀನಿ ಯಾವಾಗಲೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಆಲೂಗೆಡ್ಡೆ ಇತ್ತು, ಅದನ್ನು ಸಹ ಕಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಥರ ಅಡುಗೆ ಎಲ್ಲ ತೋರ್ಸೋಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ವಾಯ್ಸ್ ರೆಕಾರ್ಡ್ ಮಾಡೋದು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಯಾವ ವಿಡಿಯೋನೂ ಜಾಸ್ತಿ ಹಾಕಿರಲಿಲ್ಲ. ಸೊ ಇವಾಗ ಎಲ್ಲ ವಿಡಿಯೋನೂ ಡೈಲಿ ಲಾಂಗ್ ವಿಡಿಯೋದಲ್ಲಿ ಹಾಕ್ತಾಯಿರ್ತೀನಿ. ವಾಯ್ಸ್ ಕೊಡೋಕ್ಕೆ ಬರದೆ ನಾನು ಶಾರ್ಟ್ ವಿಡಿಯೋದಲ್ಲೇ ಶಾರ್ಟಾಗಿ ವಿಡಿಯೋನ ಹಾಕ್ತಾಯಿದ್ದೆ. ಈಗ ಪರವಾಗಿಲ್ಲ, ಓಕೆ ಅನ್ನಿಸ್ತು. ಇನ್ಶೂಟಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಎಡಿಟ್ ಮಾಡ್ಬೋದು. ಹಾಗೆ ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಬೇಕು ಅಂತ ಬೇಗನೆ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಇವತ್ತು ಲಾಸ್ಟ್ ದಿನ ಆಗಿರೋದ್ರಿಂದ ಫಿನಾಲೆ ನೋಡಬೇಕು ಅಂತ 2 ಗಂಟೆಗೆಲ್ಲ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಅಡುಗೆ ಮುಗಿಸ್ಬಿಟ್ಟು ಬಿಗ್ ಬಾಸ್ ನೋಡೋಣ ಅಂತ ಬೇಗನೆ ಮಾಡ್ತಾಯಿದ್ದೀನಿ. ಆದರೆ ಅವತ್ತು ವೀಡಿಯೋ ಮಾಡಿದ್ದಷ್ಟೇ, ಗ್ರ್ಯಾಂಡ್ ಫಿನಾಲೆ ಇರೋದ್ರಿಂದ ಬಿಗ್ ಬಾಸ್ದು ಅವತ್ತು ವೀಡಿಯೋ ಮಾಡಿದೆ ಅಷ್ಟೇ. ವಾಯ್ಸ್ ರೆಕಾರ್ಡು ನೆಕ್ಸ್ಟ್ ಡೇನೇ ಮಾಡ್ತಾಯಿರೋದು. ಬಿಗ್ ಬಾಸ್ ಏನೂ ನೋಡಲಿಲ್ಲ ಅಂತಂದರೆ ನಂಗೆ ಒಂಥರ ಸಮಾಧಾನನೇ ಇರಲ್ಲ. ಅದಕ್ಕೋಸ್ಕರನೇ ಬೇಗ ಅಡುಗೆ ಮುಗಿಸಿ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಬಿಗ್ ಬಾಸ್ ನೋಡೋಕ್ಕೆ ಬೇಗನೆ ಅಡುಗೆ ಮಾಡಿದೆ. 2 ಈರುಳ್ಳಿ ಮರೆತುಬಿಟ್ಟಿದ್ದೆ, ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಾದಮೇಲೆ ಯಾವಾಗ ಬಿಗ್ ಬಾಸ್ ಫಿನಾಲೆ ಬರುತ್ತೋ ಅಂತ ಆ ಥರದಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೆ ನಾನು. ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು. ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ತೊಳೆದಾದ್ಮೇಲೆ ಕುಕ್ಕರ್ಗೆ ತರಕಾರಿನ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಇಲ್ಲಾಂದರೆ ಪೂರ್ತಿ ವೀಡಿಯೋನೇ ಮಾಡಿದ್ದೀನಿ, ಇಲ್ಲಾಂದರೆ ಇನ್ನೂ ಶಾರ್ಟಾಗಿ ವೀಡಿಯೋ ಇರೋದು. ಬಿಗ್ ಬಾಸ್ ನೋಡೋ ಆ ಥರದಲ್ಲೇ ನಾನು ಫುಲ್ ಲಾಂಗ್ ವೀಡಿಯೋನೇ ಮಾಡಿಬಿಟ್ಟಿದ್ದೀನಿ ಅಡುಗೆ ಮಾಡೋದನ್ನ. ಹಾಗೆ ಕುಕ್ಕರ್ಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಲಿಲ್ಲ ಅಂತಂದರೆ ಅದು ರುಚಿನೇ ಇರಲ್ಲ ತರಕಾರಿ. ಅದಕ್ಕೆ ಕುಕ್ಕರಲ್ಲಿ ತರಕಾರಿ ಬೇಯಬೇಕಾದ್ರೇ ಉಪ್ಪು ಹಾಕ್ತೀನಿ. ಹಾಗೆ ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣ ಹಾಕ್ತಾಯಿದ್ದೀನಿ. ಹಾಗೆ ಸಾಂಬಾರಿಗೆ ಸ್ವಲ್ಪ ನಾವು ಕಾಯಿ ತುರಿ ಮತ್ತು ಟೊಮೊಟೊನ ರುಬ್ಕೋಬೇಕು ಅಂತ ಟೊಮೊಟೊ ಎಲ್ಲ ರೆಡಿ ಮಾಡಿಕೊಂಡು ಅದನ್ನ ರುಬ್ತಾಯಿದ್ದೀನಿ. ಹಾಗೆ ಕುಕ್ಕರು ಕೂಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಅಡುಗೆ ಮಾಡಬೇಕಂತ ಎಣ್ಣೆ ಹಾಕಿ 1-2 ಹಪ್ಪಳ ಹಾಕಬೇಕು ಅಂತ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಕುಕ್ಕರ್ ಕೂಗಾಯಿತು. ಈಗ ಅದಕ್ಕೆ ರುಬ್ಬಿರೋ ಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಮತ್ತು ಉಪ್ಪು ಹುಣಸೆಹಣ್ಣು ಎಲ್ಲನೂ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ.
ಸಾಂಬಾರು ಕುದಿಬೇಕಾದ್ರೆ ಹುಣಸೆಹಣ್ಣು ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಖಂಡಿತ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಅಂತೂ ಜಾಸ್ತಿನೇ ಇರುತ್ತೆ, ಆದರೆ ಸಬ್ಸ್ಕ್ರೈಬ್ ಮಾಡೋರೇ ಇಲ್ವೇ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿ 15 ಡೇಸ್ ಆಯಿತು. ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ಎನ್ಕರೇಜ್ ಕೊಟ್ಟರೆ ನಾವು ಇನ್ನೂ ವಿಡಿಯೋ ಚೆನ್ನಾಗಿ ಹಾಕ್ಬೋದು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ. ಈ ಅಡುಗೆ ಎಲ್ಲ ಆಯಿತು, ಹಪ್ಪಳ ಎಲ್ಲ ಆಯಿತು, ಅನ್ನ ಸಾಂಬಾರೆಲ್ಲ ಮಾಡಾಯಿತು. ಈಗ ಬೇಗ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದರೆ ಬೇಗ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಬಿಗ್ ಬಾಸ್ ನೋಡೋಕ್ಕೆ ರೆಡಿ ಆಗಬೇಕು. ಸಾಂಬಾರು ಕುದೀತಾ ಇದೆ. ಸಾಂಬಾರಿಗೆ ಫಸ್ಟು ತರಕಾರಿ ಬೇಯಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ ಸಾಂಬಾರು ಕುದೀತಾ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹೀಗೆ ಬೇಗ ಒಗ್ಗರಣೆ ಮಾಡೋಣ ಅಂತ ಒಂದು ಬಾಣಲೆಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದಾಯಿತು, ಸಾಂಬಾರು ರೆಡಿ ಆಯಿತು. ಅನ್ನ ಸಾಂಬಾರು ಹಪ್ಪಳ ಬೇಗ ನಾನು ಊಟ ಮಾಡಿದೆ. ಊಟ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, 3 ಗಂಟೆ ಆಗಿತ್ತು. ನಾನು ಬೇಗ ಊಟ ಮಾಡ್ಕೊಂಡ್ಮೇಲೆ ಏನು ಮಾಡಿದೆ ಅಂದರೆ ಹೇಳ್ತೀನಿ, ವೆಯ್ಟ್ ಮಾಡಿ. ದಯವಿಟ್ಟು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋನ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ತಾ, ಊಟ ಆದಮೇಲೆ ಸ್ವಲ್ಪ ಕಿತ್ತಳೆ ಹಣ್ಣು ಒಂದು ವಾರದಿಂದ ತಂದು ಹಂಗೆ ಇಟ್ಟಿತ್ತು. ಇನ್ನು ಹಂಗೆ ಇಟ್ಟರೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಕಿತ್ತಳೆ ಹಣ್ಣೆಲ್ಲ ಬಿಡಿಸಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡಿದೆ. ನೋಡಿ ಹೇಗೆ ಕುಡಿದ್ರೆ ಸರಿ ಇಲ್ಲ ಅಂದರೆ ಅದು ಹಂಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಜ್ಯೂಸ್ ಮಾಡಿದೆ. ಚಳಿಗಾಲ ಅಂತ ಬಂದ್ಬಿಟ್ಟು ವೇಸ್ಟ್ ಆಗಬಾರ್ದು ಅಂತ ಜ್ಯೂಸ್ ಮಾಡಿದೆ. ₹1,000 ಕೊಟ್ಟು ಅಡ್ಮಿಷನ್ ಮಾಡಿಸಿದಿರಿ ಅಂತ ಹೇಳಿ ಕಂಪ್ಲೇಂಟ್ ಜ್ಯೂಸ್ ಮಾಡಿದೆ. ಹಂಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ಏನಾದ್ರು ರಂಗೋಲಿ ಬಿಡಿಸ್ಬೇಕು ಅಂತ ಇಷ್ಟ ಆಗಿತ್ತು. ಯೂಟ್ಯೂಬಲ್ಲೇ ಈ ಥರ ರಂಗೋಲಿ ಬಿಡೋದನ್ನ ನೋಡಿದ್ದೆ. ಟ್ರೈ ಮಾಡೋಣ ಅಂತ ನೆಲದ ಮೇಲೆ ಟ್ರೈ ಮಾಡೋಣ ಹೆಂಗೆ ಬರ್ಬೋದು ಸ್ನೇಕ್ ಅಂದ್ಬಿಟ್ಟು ಟ್ರೈ ಮಾಡಿದೆ. ನೋಡಿ ಹೆಂಗೆ ಬರ್ತಾಯಿದೆ ಅಂತ. ಒಂದು ಹಾವು ಬಿಡೋದನ್ನ ಈಸಿ ಮೆಥಡಲ್ಲಿ ಹೇಳಿದ್ರು, ಯೂಟ್ಯೂಬಲ್ಲೇ ನೋಡಿದ್ದು ನಾನು. ಅದು ಹೆಂಗಿದೆ ನನಗೂ ಬರ್ದಾದ್ಮೇಲೆ ತುಂಬಾ ಭಯ ಆಯಿತು ನೋಡಿ. ಈಸಿನೇ ಇತ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ಚಿಕ್ಕದಾಗಿ ಅದನ್ನ ಹೆಂಗೆ ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ. ಅದನ್ನ ಬಿಡಿಸಾದ್ಮೇಲೆ ನನಗೆ ನಿಜವಾಗ್ಲೂ ಭಯನೇ ಆಯಿತು. ಬೇಗ ಅಳಿಸ್ದೆ ಅದನ್ನ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಿರೋರ್ಗೂ ಆಲ್ ದ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಹೀಗೆ ವಿಡಿಯೋ ನೋಡ್ತಾನೇ ಇರಿ. ಇನ್ನೂ ಚೆನ್ನಾಗಿರೋ ಅಡುಗೆ ರೆಸಿಪಿಗಳನ್ನ ನನಗೆ ಗೊತ್ತಾದಷ್ಟು ಮಟ್ಟಿಗೆ ನಾನು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಆದರೆ ಲೈಕ್ ಕೊಡಿ.
ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟಲ್ಲಿ ತಿಳಿಸಿ. ನಾನು ಹೆಂಗೋ ಅದನ್ನ ಒಂದು ಸರಿ ಯೂಟ್ಯೂಬ್ ನೋಡಿ ಟ್ರೈ ಮಾಡಿದ್ದು, ಅದು ಆ ಥರ ಚಿತ್ರ. ಫಸ್ಟ್ ಟೈಮ್ ನೋಡ್ತಿರೋರು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ದಿನಚರಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು.